ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ವತಿಯಿಂದ ಈ ಚುನಾವಣೆ ಲೋಕಸಭಾ ಚುನಾವಣೆ ಪ್ರಯುಕ್ತ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳು, ಬೇಡಿಕೆಗಳು ಹಾಗೂ ಯುವಜನರ ಉದ್ಯೋಗ ಸಮಸ್ಯೆ ಇರುವಂಥ ಜಲವಂತ ಸಮಸ್ಯೆಗಳನ್ನು ಎತ್ತುಕೊಂಡು ಸುಮಾರು ಸಮಾನ ಮನಸ್ಕರಾದಂಥ ಒಂದು 8 ಸಂಘಟನೆಗಳು, ನಾಡಿನ 8 ಸಂಘಟನೆಗಳು ಒಕ್ಕೂಟದ ಮೂಲಕ ಎಲ್ಲ ವಿಷಯಗಳನ್ನು ನಾವು ಅಧ್ಯಯನ ಮಾಡಿ ಈ ವಿದ್ಯಾರ್ಥಿ ಹಾಗೂ ಯುವಜನರ ಸಮಸ್ಯೆಗಳನ್ನು, ಜಲವಂತ ಸಮಸ್ಯೆಗಳನ್ನು ಈ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಪಕ್ಷದ ರಾಜಕಾರಣಿಗಳು ಈ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಈಡೇರಿಸಿಕೊಂಡು ಅವರಿಗೆ ಸಿಗಬೇಕಾದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ನೀಡುವ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಈ ಚುನಾವಣೆ ಪ್ರಣಾಳಿಕೆ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಸೊ ಈ ಒಂದು ಮುಖ್ಯವಾದ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಶ್ರೀನಾಥ್ ಪೂಜಾರಿ ಅವರು ಉಪಸ್ಥಿತರಿದ್ದಾರೆ. ಬಾಲಾಜಿ ಕಾಂಬ್ಳೆ ರಾಜ್ಯ ಸಂಚಾಲಕರು ದಲಿತ ವಿದ್ಯಾರ್ಥಿ ಪರಿಷತ್ ಉಪಸ್ಥಿತರಿದ್ದಾರೆ. ಅಕ್ಷಯ್ ಕುಮಾರ್ ಅಜಿಮನಿ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಘಟಕ ವಿಜಯಪುರ ಜಿಲ್ಲೆ ಇವರು ಕೂಡ ಉಪಸ್ಥಿತರಿದ್ದಾರೆ. ಇದೇ ರೀತಿ ವಿದ್ಯಾರ್ಥಿ ಮುಖಂಡರಾದಂಥ ದಾನಿಶ್ ಅವರು ಕೂಡ ಉಪಸ್ಥಿತರಿದ್ದಾರೆ SIO ಸಂಘಟನೆಯಿಂದ. ಇದೇ ರೀತಿ ಮತ್ತೋರ್ವ ದಲಿತ ವಿದ್ಯಾರ್ಥಿ ಮುಖಂಡರಾದಂಥ ಅಬ್ದುಲ್ ಅವರು ಕೂಡ ಈ ಚುನಾವಣೆ ಸಂದರ್ಭದಲ್ಲಿ ನಾವು ಸುಮಾರು 8 ವಿದ್ಯಾರ್ಥಿ ಸಂಘಟನೆಗಳು ರಾಜ್ಯದಲ್ಲಿ ಒಟ್ಟುಗೂಡಿಕೊಂಡು ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟದಿಂದ ಒಂದು ಪ್ರಣಾಳಿಕೆಯನ್ನು ನಾವು ಈಗಾಗಲೇ ಹೊರತಂದಿದ್ದೇವೆ. ಈ ಪ್ರಣಾಳಿಕೆಯ ಉದ್ದೇಶ ಇಷ್ಟೇ: ಈ ಸಂದರ್ಭದಲ್ಲಿ ಪ್ರಾಥಮಿಕ, ಪ್ರೌಢ ಮತ್ತು ಉನ್ನತ ಶಿಕ್ಷಣದಲ್ಲಿ ಆಗ್ತಕ್ಕಂತಹ ನೀತಿ ನಿಯಮಗಳಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ಈ ಚುನಾವಣೆಯ ವಿಷಯ ವಸ್ತು ಆಗಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಈ ಚುನಾವಣೆಯಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿ ಯುವಜನರ ಬಗ್ಗೆ ಚುನಾವಣೆ ಸಂದರ್ಭದಲ್ಲಿ ಚರ್ಚೆಗಳಾಗಬೇಕು, ಚರ್ಚೆ ವಿಷಯಗಳಾಗಬೇಕು. ಅದರ ಮೇಲೆ ಏನಪ್ಪಾ ಅಂತಂದ್ರೆ ಸುದೀರ್ಘವಾಗಿ ಒಂದು ಏನಪ್ಪಾ ಅಂತಂದ್ರೆ ಈ ಚುನಾವಣೆಯ ವಿಷಯದಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆನೂ ಕೂಡ ಚರ್ಚೆ ಆಗಬೇಕು, ಅವರ ಭವಿಷ್ಯದ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮೆಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಪ್ರಣಾಳಿಕೆಯನ್ನು ಈಗಾಗಲೇ ನಾವು ಹೊರತಂದಿದ್ದೇವೆ. ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವುದರ ಮೂಲಕ ನಾವು ಇಲ್ಲಿ ಅಭ್ಯರ್ಥಿಗಳಾಗಿರ್ತಕ್ಕಂಥವ್ರಿಗೆ, ಎಲ್ಲ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥವ್ರಿಗೆ ನಾವು ಕೂಡ ಇದನ್ನ ಕೊಟ್ಟು ಒಂದು ಆಗ್ರಹ ಮಾಡ್ತೇವೆ. ನಿಮ್ಮ ಚುನಾವಣೆ ವಿಷಯ ಕೇವಲ ಧರ್ಮ ಆಧಾರಿತವಾಗಿರದೆ, ಕೇವಲ ಕೋಮು ಆಧಾರಿತವಾಗಿರದೆ, ಕೇವಲ ಸ್ಥಳೀಯವಾಗಿರ್ತಕ್ಕಂಥ ಸಣ್ಣ ಸಣ್ಣ ಒಂದು ವಿಷಯಗಳ ಆಧಾರಿತವಾಗಿರದೆ ಈ ಚುನಾವಣೆಯಲ್ಲಿ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿ ಯುವಜನರ ಭವಿಷ್ಯದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಚುನಾವಣೆ ವಿಷಯ ವಸ್ತು ಆಗಬೇಕು ಅಂತಕ್ಕಂಥದ್ದು ಈ ಪ್ರಣಾಳಿಕೆ ಉದ್ದೇಶ ಆಗಿದೆ. ಆ ಕಾರಣಕ್ಕಾಗಿ ಬಂಧುಗಳೇ, ನೀವು ದೇಶದಲ್ಲಿ ನೋಡ್ತಾ ಇದ್ದೀರಿ, ಶಿಕ್ಷಣ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದನ್ನ ಬಂದು ಸೇರಿಸಿಕೊಂಡಿದ್ದಾರೆ ಈಗ ಕೇಂದ್ರ ಸರ್ಕಾರದವರು. ಈಗಾಗಲೇ UGCಯಲ್ಲಿ SC/ST ಮತ್ತು ಏನಪ್ಪಾ ಅಂತಂದ್ರೆ ಬ್ಯಾಕ್ಲಾಗ್ಗಳನ್ನು ರದ್ದು ಮಾಡಿ ಅವುಗಳನ್ನು ಜನರಲ್ ಕೆಟಗರಿಗೆ ಹಾಕಿರ್ತಕ್ಕಂಥ ನೀತಿಯನ್ನು ಕೂಡ UGC ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ನೀವು ಗಮನಿಸಿದ್ದೀರಿ. ಇವುಗಳನ್ನು ಕೂಡ ಮತ್ತು ಅದೇ ರೀತಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೂಡ ಕಡಿತಗೊಳಿಸಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ತಾವು ಗಮನಿಸಿದ್ದೀರಿ. ಯಾಕಂದ್ರೆ ಉನ್ನತ ಶಿಕ್ಷಣದಲ್ಲಿ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಕ್ಕಂಥ ಅನ್ಯಾಯವನ್ನು ಕೂಡ ತಾವು ಗಮನಿಸಿದ್ದೀರಿ. ಮತ್ತು ರಾಜ್ಯ ಸರ್ಕಾರಗಳು ಕೂಡ ಕಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥ ಶಿಷ್ಯ ವೇತನಗಳನ್ನು ಕೂಡ ಕೊಡದೇ ಇರೋ ಕಾರಣಕ್ಕಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು, ಹಿಂದುಳಿದ ವರ್ಗದವರು ಮತ್ತು SC/ST ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಸಮಸ್ಯೆ ಆಗ್ತಾ ಇದೆ. ಮತ್ತು ಮ್ಯಾನೇಜ್ಮೆಂಟ್ ಕೋಟಾ ಅಂತಕ್ಕಂಥದ್ದನ್ನು ಕೂಡ ರದ್ದು ಮಾಡಿರೋದ್ರಿಂದ ಅಲ್ಲಿಯೂ ಕೂಡ ತೊಂದರೆ ಆಗ್ತಾ ಇದೆ. ಈ ಎಲ್ಲವೂ ಕೂಡ ನೋಡಿದಾಗ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಬಹಳ ಇದೆ. ಆ ಕಾರಣಕ್ಕಾಗಿ ನಾವು ವಿದ್ಯಾರ್ಥಿ ಸಂಘಟನೆಗಳಾಗಿ ಚುನಾವಣೆ ಸಂದರ್ಭದಲ್ಲಿ ಸುಮ್ಮನೆ ಕುಳಿತುಕೊಳ್ಳದೆ ನಮ್ಮ ವಿಷಯಗಳು ಕೂಡ ಚುನಾವಣೆಯಲ್ಲಿ ಚರ್ಚೆ ಆಗಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಈ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಕೂಡಿಕೊಂಡು ನಾವು ಈ ಪ್ರಣಾಳಿಕೆಯನ್ನು ಹೊರತಂದಿದ್ದೇವೆ. ಪ್ರಣಾಳಿಕೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂಥ ಬೇಡಿಕೆಗಳೊಂದಿಗೆ ಮುಂದಿನ ಭವಿಷ್ಯದ ಭಾರತವನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಆಶೋತ್ತರಗಳು ಕೂಡ ಈ ಪ್ರಣಾಳಿಕೆಯಲ್ಲಿ ಇದಾವೆ. ಆ ಕಾರಣಕ್ಕಾಗಿ ಭವಿಷ್ಯದ ಭಾರತ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿ ಯುವಜನರು ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡ್ಲಿಕ್ಕೆ ಸರ್ಕಾರಗಳು ಮಾಡಬೇಕಾದಂತ ನೀತಿ ನಿಯಮಗಳನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದ ತುರ್ತು ಮತ್ತು ಅಗತ್ಯ ಆಗಿರೋದ್ರಿಂದ ಬಂಧುಗಳೇ, ಈ ಪ್ರಣಾಳಿಕೆಯಲ್ಲಿ ಬಹಳ ಮಹತ್ವಪೂರ್ಣ ವಿಷಯಗಳಿದ್ದಾವೆ. ತಮ್ಮನ್ನು ನಾವು ಇದನ್ನು ಕೊಡ್ತಾ ಇದ್ದೇವೆ. ಈ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ತಮ್ಮ ಜನಪ್ರಿಯ ಪತ್ರಿಕೆಗಳಲ್ಲಿ ಮತ್ತು ಸುದ್ದಿ ವಾಹಿನಿಗಳಲ್ಲಿ ಪ್ರಸಾರ ಮಾಡೋದ್ರ ಮುಖಾಂತರ ಈ ದೇಶದ ಭವಿಷ್ಯ ಆಗಿರ್ತಕ್ಕಂಥ ವಿದ್ಯಾರ್ಥಿ ಯುವಜನರಿಗೆ ಧ್ವನಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶವಾಗಿದೆ. ಇದು ಮುಂದುವರೆದ ನಮ್ಮ SIO ಸಂಘಟನೆಯ ಪ್ರಮುಖರಾಗಿರ್ತಕ್ಕಂಥ ಅಬ್ದುಲ್ ಅವರು ಮಾತಾಡಬೇಕಂತ ಕೇಳ್ತಾ ಇದ್ದೇನೆ. ಮಿತ್ರರೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿದ್ಯಾರ್ಥಿ ಯುವಜನರ ಪರವಾಗಿ ಇಂದಿನ ಈ ಪ್ರಣಾಳಿಕೆ ಬಿಡುಗಡೆಯ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟದ ಪರವಾಗಿ ಈ ಪ್ರಣಾಳಿಕೆಯನ್ನು ನಾವು ಇಂದು ಬಿಡುಗಡೆಗೊಳಿಸಿದ್ದೇವೆ. ಆದ್ಮೇಲೆ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ
ಚುನಾವಣೆಯ ಪೂರ್ವದಲ್ಲಿ ಒಂದು ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವ ರೀತಿ ಶಿಕ್ಷಣವನ್ನು ವ್ಯಾಪಾರ ಖಾಸಗೀಕರಣವಾಗಲಿ ಅಥವಾ ಅದನ್ನು ವ್ಯಾಪಾರೀಕರಣವಾಗಿ ಸರ್ಕಾರ ಮಾಡ್ತಾ ಇದೆ, ಇದನ್ನು ಭವಿಷ್ಯದ ದೃಷ್ಟಿಯಲ್ಲಿ ಯಾವ ರೀತಿ ಶೈಕ್ಷಣಿಕವಾಗಿ ದೇಶ ಸುಭದ್ರವಾಗಬೇಕಾದರೆ ಶಿಕ್ಷಣವನ್ನು ಎಲ್ಲರಿಗೂ ಸಮಾನವಾಗಿ ಜಾತಿ ಆಧಾರಿತವಲ್ಲದೆ ಯಾವ ರೀತಿ ಪಕ್ಷಪಾತವಲ್ಲದೆ ಎಲ್ಲರಿಗೂ ಸಿಗಬೇಕು. ಇದೇ ಬೇಡಿಕೆಯನ್ನು ನಾವು ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಇಡ್ತಾ ಇದ್ದೀವಿ. ಆತ್ಮೀಯರೇ, ಇಂದಿನ ಈ ಶೈಕ್ಷಣಿಕ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂದರೆ ಶಿಕ್ಷಣವನ್ನು ಸಂಪೂರ್ಣ ವ್ಯಾಪಾರೀಕರಣಗೊಳಿಸಲಾಗಿದೆ. ಶಿಕ್ಷಣ ದುಡ್ಡಿನ ದಾಹಕ್ಕಾಗಿ ಮತ್ತು ಹಣದ ಆಸೆಗಾಗಿ ಶಿಕ್ಷಣವನ್ನು ಮಾರಾಟಗೊಳಿಸಲಾಗ್ತಾ ಇದೆ. ಈ ದೃಷ್ಟಿಯಲ್ಲಿ ನಾವು ಎಲ್ಲ ವಿದ್ಯಾರ್ಥಿ ಸಂಘಟನೆಗಳ ಪರವಾಗಿ ಇಂದಿನ ಈ ಪ್ರಣಾಳಿಕೆಯಲ್ಲಿ ಅದನ್ನೇ ನಾವು ಮುಂದಿಟ್ಟುಕೊಂಡು ಬರುವ ದಿನದಲ್ಲಿ ಶಿಕ್ಷಣವನ್ನು ಬಹಳ ಎಲ್ಲರಿಗೂ ಸಮಾನವಾಗಿ ಸಿಗುವಂತಹ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಸರ್ಕಾರ ಕೂಡಲೇ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಮ್ಮ ಪ್ರಣಾಳಿಕೆಯಲ್ಲಿ ತಿಳಿಸಿರುವಂತಹ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು ಎಂಬ ವಿಚಾರಗಳನ್ನು ಇಂದಿನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಮ್ಮೆಲ್ಲರಲ್ಲೂ ಕೇಳಿಕೊಳ್ಳುವುದೇನೆಂದರೆ ಮುಂದಿನ ದಿನಗಳಲ್ಲಿ ಶೈಕ್ಷಣಿಕವಾಗಿ ನಮ್ಮ ದೇಶ ಸುಭದ್ರವಾಗಬೇಕು ಎಂಬ ನಿಟ್ಟಿನಲ್ಲಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಹೋದರಿ ಮೇಲೆ ಏನಪ್ಪಾ ಅಂತ ಕೊಲೆಯನ್ನು ಮಾಡಿದಾರೋ ಅದನ್ನು ಖಂಡಿಸ್ತಾ ಆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಇಂತಹದ್ದು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಮತ್ತೆ ಮರುಕಳಿಸ್ತಾ ಇರೋದ್ರಿಂದ ಮರುಕಳಿಸದೇ ಇರೋ ರೀತಿಯಲ್ಲಿ ಈ ಜವಾಬ್ದಾರಿಯುತ ಸರ್ಕಾರಗಳು ಮತ್ತು ಜವಾಬ್ದಾರಿಯುತ ಸಮಾಜ ನಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಆಗ್ರಹಿಸ್ತಾ, ಬಂಧುಗಳೇ, ಶಿಕ್ಷಣ ಯಾವ ದೇಶದಲ್ಲಿ ಮಾರಾಟ ಆಗ್ತದೋ, ಶಿಕ್ಷಣ ಮತ್ತು ಆರೋಗ್ಯ ಯಾವ ದೇಶದಲ್ಲಿ ಮಾರಾಟ ಆಗ್ತದೋ ಆ ದೇಶದ ಅಧೋಗತಿಗೆ ಹೋಗ್ತದೆ ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಿನಂತೆ, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಅವರ ಆಶಯದಂತೆ ಶಿಕ್ಷಣ ಮತ್ತು ಆರೋಗ್ಯ ದೇಶದಲ್ಲಿ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಇರಬೇಕಾದದ್ದನ್ನ ವ್ಯಾಪಾರಿ ಕ್ಷೇತ್ರವನ್ನಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ದೇಶದ ದುರಂತ. ಇದನ್ನ ಖಂಡಿಸ್ತಾ ಈ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ವಿಷಯ ವಸ್ತುಗಳನ್ನ ತಮಗೆ ಅರ್ಪಿಸ್ತಾ ಇದ್ದೇವೆ. ನಾವು ಎಲ್ಲ ವಿದ್ಯಾರ್ಥಿ ಸಂಘಟನೆಗಳನ್ನ ಸಂಪರ್ಕ ಮಾಡಿದ್ರು ಕೂಡ ಕೆಲವು ನಾವು ಪ್ರಜಾಸತ್ತಾತ್ಮಕವಾಗಿ ಮತ್ತು ಏನಪ್ಪಾ ಅಂತಂದ್ರೆ ಸಮಾಜಮುಖಿ ಹೋರಾಟದಲ್ಲಿ ಯಾವುದೇ ರಾಜಕೀಯ ಪಕ್ಷದ ಒಂದು ಅಂಗ ಸಂಘಟನೆಗಳಾಗಿರದೇ ಇರೋ ಕಾರಣಕ್ಕಾಗಿ ನಾವು ಒಟ್ಟುಗೂಡಿಕೊಂಡು ಮಾಡ್ತಾ ಇದ್ದೇವೆ ಹೊರತು ಯಾವುದಾದ್ರೂ ರಾಜಕೀಯ ಪಕ್ಷದ ಅಂಗ ಸಂಘಟನೆ ಅಥವಾ ವಿದ್ಯಾರ್ಥಿ ಘಟಕ ಆಗಿರತಕ್ಕಂಥವ್ರು ಈ ಸಂಘಟನೆಯ ಒಕ್ಕೂಟದಲ್ಲಿ ಇಲ್ಲ. ಇದು ನೀವು ಸ್ಪಷ್ಟಪಡಿಸ್ತಾ ಇದ್ದೇನೆ. ಪರ್ಟಿಕ್ಯುಲರ್ ಆಗಿ ಯಾವುದೇ ಪಕ್ಷಗಳಿಗೆ ಬೆಂಬಲ ನಾವು ಸೂಚಿಸ್ತಾ ಇಲ್ಲ ಮತ್ತು ಬೆಂಬಲವನ್ನು ಕೊಡ್ತಾ ಇಲ್ಲ. ಆದರೆ ಕೋಮುವಾದವನ್ನ, ಜಾತಿವಾದವನ್ನ ಮತ್ತು ಈ ದೇಶದಲ್ಲಿ ಗಲಭೆ ಸೃಷ್ಟಿ ಮಾಡ್ತಕ್ಕಂಥ ಯಾವುದೇ ಪಕ್ಷ ಆಗಿದ್ರು ಕೂಡ ಅದನ್ನು ವಿರೋಧಿಸಿ ಅದಕ್ಕೆ ಸೋಲಿಸುವಂತ ಕೆಲಸಕ್ಕೆ ಎಲ್ಲರೂ ಕೂಡ ಜೋಡಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇವೆ. ಈ ಪರ್ಟಿಕ್ಯುಲರ್ ಆಗಿ ನಾವು ಇಲ್ಲ, ನಮ್ಮ ಯಾವ ಪಕ್ಷನೂ ಕೂಡ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಮುಂದೆ ಬಂದಿಲ್ಲ. ಆ ಕಾರಣಕ್ಕಾಗಿ ನಾವು ಯಾವ ಪಕ್ಷಕ್ಕೂ ಬೆಂಬಲಿಸುವಂತ ಪ್ರಮೇಯನೇ ಬರಲ್ಲ. ನಾವು ಯಾವ ಪಕ್ಷಪ್ಪ ಅಂತಂದ್ರೆ ಈ ದೇಶದಲ್ಲಿ ಈ ಪ್ರಣಾಳಿಕೆಯನ್ನ ಬೆಂಬಲಿಸ್ತಕ್ಕಂಥ ಎಲ್ಲ ಪಕ್ಷಗಳಿಗೂ ಕೂಡ ನಾವು ಬೆಂಬಲಿಸ್ತೇವೆ ಮತ್ತು ಪ್ರಣಾಳಿಕೆಯನ್ನು ವಿರೋಧಿಸ್ತಕ್ಕಂಥ ಎಲ್ಲರನ್ನೂ ವಿರೋಧಿಸ್ತೇವೆ. ಆದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಸ್ಪಷ್ಟಪಡಿಸ್ತೇವೆ, ಈ ದೇಶದಲ್ಲಿ ಎಲ್ಲ ದುರಂತಗಳಿಗೂ ಕೂಡ ಎಲ್ಲ ಪಕ್ಷಗಳು ಕಾರಣ ಆಗಿದ್ದಾವೆ. ಇದು ಒಂದು ಪಕ್ಷ ಅಲ್ಲ. ಈ ದೇಶದಲ್ಲಿ ಖಾಸಗೀಕರಣ ಆಗಿರ್ಬೋದು, ಉದಾರೀಕರಣ ಆಗಿರ್ಬೋದು, ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಗ್ಲೋಬಲೈಸೇಷನ್ ಆಗಿರ್ಬೋದು, ಇದನ್ನೆಲ್ಲವನ್ನು ಮಾಡಿರ್ತಕ್ಕಂಥದ್ದನ್ನ ನೀವು ತಾವೆಲ್ಲ ದೇಶದಲ್ಲಿ ಗಮನಿಸಿದ್ದೀರಿ. ಅವೆಲ್ಲ ಪಕ್ಷಗಳ ಪಾತ್ರ ಇರೋದ್ರಿಂದ ನಾವೆಲ್ಲ ಪಕ್ಷಕ್ಕೂ ಕೂಡ ಆಗ್ರಹಿಸ್ತೇವೆ. ಈ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ವಿಷಯವನ್ನ ಎಲ್ಲ ಪಕ್ಷಗಳು ಕೂಡ ಅರ್ಪಿಸಿ ಹೇಳ್ತಾ ಇದ್ದೇವೆ. ಈ ದೇಶದ ಭವಿಷ್ಯ ಪಾತ್ರ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲಿಕ್ಕೆ ನಿಮ್ಮ ಪ್ರಣಾಳಿಕೆಯಲ್ಲಿ ಏನಿದೆ ಅಂತಕ್ಕಂಥದ್ದು. ಈಗಾಗಲೇ ಒಂದು ಪಕ್ಷ ಯುವ ನಿಧಿ ಅಂತಕ್ಕಂಥದ್ದು ಘೋಷಣೆ ಮಾಡಿದೆ. ಆ ಯುವ ನಿಧಿ ಅಂತಕ್ಕಂಥದ್ದು ಘೋಷಣೆ ಮಾಡೋದನ್ನ ಸ್ವಾಗತಿಸ್ತೇವೆ ಅನ್ನೋ ಕಾರಣಕ್ಕಾಗಿ ಅದನ್ನು ಸಂಪೂರ್ಣವಾಗಿ ನಾವು ಆ ಪಕ್ಷದ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಸ್ಕಾಲರ್ಶಿಪ್ ಕೊಡಬೇಕಾದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಿದ ದಿನದಿಂದಲೇ ಅವರು ಸ್ಕಾಲರ್ಶಿಪ್ ಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡಿದ್ದೇವೆ. ಆದ್ರೆ ಆ ಬೇಡಿಕೆಯನ್ನ ಯಾವುದೇ ಸರ್ಕಾರಗಳು ಕೂಡ ಇಲ್ಲಿವರೆಗೂ ಏನಪಾತ ಪೂರೈಕೆ ಮಾಡಿಲ್ಲ ಅಥವಾ ನಮಗೆ ಅದನ್ನು ಬೆಂಬಲಿಸಿಲ್ಲ ಅಥವಾ ಅದನ್ನು ಈಡೇರಿಸಿಲ್ಲ. ಆ ಕಾರಣಕ್ಕಾಗಿ ಅದನ್ನು ವಿರೋಧಿಸ್ತೇವೆ ನಾವು. ಅದೇ ರೀತಿ ಯುವ ನಿಧಿಯನ್ನ ಜಾರಿಗೊಳಿಸುವುದನ್ನ ಸ್ವಾಗತಿಸ್ತೇವೆ ನಾವು. ಇವೆಲ್ಲವನ್ನೂ ಇರೋದ್ರಿಂದ ನಾವು ಇದನ್ನ ನಾವು ಗಮನಿಸಬೇಕು ಅಂತಕ್ಕಂಥದ್ದು ಪತ್ರಕರ್ತ ತಮ್ಮಿತ್ರರಲ್ಲಿ ತಮ್ಮಲ್ಲಿ ಏನಪ್ಪ ವಿನಂತಿ ಮಾಡ್ತಾನೆ. ಈಗ
ಈಗ ಕೋಮುವಾದವನ್ನು ವಿರೋಧಿಸೋರಿಗೆ ನಮ್ಮ ಮತ ಇಲ್ಲ ಅಂತ ಹೇಳ್ತಾ ಇದ್ರು ವಿದ್ಯಾರ್ಥಿ ಪರಿಷತ್ತಿನ ಅಲ್ವಾ? ಈ ಕೋಮುವಾದಿಗಳೇ ನಿಮ್ಮ ಬೇಡಿಕೆ ಈಡೇರಿಸ್ತಾರೆ ಯಾವಾಗ ಹಾಕ್ತೀರಾ? ಕೋಮುವಾದವನ್ನ ವಿರೋಧಿಸ್ತಾ ಅವರು ನಮ್ಮ ಬೇಡಿಕೆಯನ್ನ ಯಾವುದಕ್ಕೆ ಸ್ಪಂದಿಸ್ತಾ ಇದ್ದಾರೋ ಆ ಸ್ಪಂದಿಸಿದ್ರೆ ನಾವು ಖಂಡಿತವಾಗ್ಲೂ ಅವ್ರ ಜೊತೆಲಿ ನಿಲ್ಲೋದಿಲ್ಲ. ಆದ್ರೆ ಅವ್ರ ಕರ್ತವ್ಯ ಅನ್ಕೊಂಡು ಅವ್ರು ಮಾಡ್ಲೇಬೇಕು, ಅದನ್ನ ನಾವು ಆಗ್ರಹಿಸ್ತೇವೆ. ಇನ್ನು ಕೆಲವು ಜವಾಬ್ದಾರಿಯನ್ನು ಅವ್ರ ಮೇಲೆ ಹೊರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಕೋಮುವಾದವನ್ನ ದೇಶದಿಂದ ಅಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿ ಒಕ್ಕೂಟದ ಮುಖ್ಯ ಅಜೆಂಡಾ ಆಗಿರೋದ್ರಿಂದ ಕೋಮುವಾದ, ಜಾತಿವಾದ ಮತ್ತು ಸ್ವಜನ ಪಕ್ಷಪಾತ ಈ ದೇಶದಲ್ಲಿ ಇರುವವರೆಗೂ ಕೂಡ ದೇಶಕ್ಕೆ ಗಂಡಾಂತರ ಇದೆ. ಅದನ್ನ ವಿರುದ್ಧ ನಮ್ಮ ನಿರಂತರ ಹೋರಾಟ ಇರ್ತದೆ. ಆ ಹೋರಾಟಕ್ಕೆ ನಮ್ಮ ಪೂರ್ವಿಕರ ಏನಪ್ಪಾ ಅಂದರೆ ಚಿಂತನಾಶೀಲ ಸಿದ್ಧಾಂತವಿದೆ. ಜ್ಯೋತಿಬಾ ಫುಲೆ, ಶಾಹು ಮಹಾರಾಜು, ನಾಡವಳ್ಳಿ ಕೃಷ್ಣರಾಜ ಒಡೆಯರು, ಅಂಬೇಡ್ಕರ್ ಆದಿಯಾಗಿ ಎಲ್ಲರನ್ನ ಒಳಗೊಂಡಂತೆ ಈ ನಮ್ಮ ಹೋರಾಟದ ಬೆನ್ನೆಲುಬು ಮತ್ತು ಅಸ್ಮಿತೆ ಅವರೇ ಆಗಿರೋದ್ರಿಂದ ಅವರ ಹೋರಾಟವನ್ನ ನಾವು ನಿರಂತರವಾಗಿ ಸಮಾಜದಲ್ಲಿ ಇಟ್ಟುಕೊಳ್ಳುವುದೇ, ಕಾಪಿಟ್ಟುಕೊಳ್ಳುವುದೇ ನಮ್ಮ ಸಂಘಟನೆಗಳ ಉದ್ದೇಶ. ಏನು